ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ನೋಡಿದ್ರೇ ಗೊತ್ತಾಗ್ತಿದೆ ನಾನು ಏನು ಮಾಡಿದ್ದೀನಿ ಅಂತ. ಇವತ್ತು ಸ್ಪೆಷಲ್ಲಾಗಿ ಸೂಪರ್ ಕಾಂಬಿನೇಷನ್, ಸೂಪರ್ ಟೇಸ್ಟಿಯಾಗಿರುವಂತಹ ನಾಟಿ ಕೋಳಿ ಮುದ್ದೆ ಸಾರು ತುಂಬ ಚೆನ್ನಾಗಿರುತ್ತೆ. ಎಲ್ಲರಿಗೂ ಗೊತ್ತು ನಾಟಿ ಕೋಳಿ ಮುದ್ದೆ ಸಾರು ಕಾಂಬಿನೇಷನು ಸೂಪರ್ ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡಿದ್ದೆ ಅಂತ ನೋಡೋದು ಬನ್ನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾನ್ ವೆಜ್ ಐಟಮ್ಸನ್ನು, ಬಟ್ ನಾನು ಮಾಡೋ ರೀತಿ ಈ ಥರ. ಇಷ್ಟ ಆದರೆ ಈ ಥರ ನೀವು ಅದನ್ನು ಮಾಡ್ಕೊಳ್ಳಿ. ನಾನಿನ್ನು ಮೆಣಸಿನ ಪುಡಿಗಿಂತ ಮೆಣಸಿನಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಒಣ ಮೆಣಸಿನಕಾಯನ್ನು ಒಂದು ಸ್ವಲ್ಪ ಆಯಿಲ್ ಹಾಕಿ ಈ ಥರ ನೀಟಾಗಿ ಸಣ್ಣಗೆ ಫ್ರೈ ಮಾಡ್ಕೋಬೇಕು. ನೀವು ಇದನ್ನು ಹೈ ಫ್ಲೇಮಲ್ಲಿಟ್ಟರೆ ಬೇಗ ಮೆಣಸಿನ್ಕಾಯಿ ಸುಟ್ಟು ಹೋಗ್ಬಿಡ್ತವೆ. ಸೊ ಲೋ ಫ್ಲೇಮಲ್ಲಿಟ್ಟು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಮೆಣಸಿನಕಾಯಿ ಹಾಕಿದರೆ, ಒಣ ಮೆಣಸಿನಕಾಯಿ ಹಾಕಿದರೆ ಸಾರಿಗೇನೋ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಪೌಡ್ರ್ ಹಾಕಿದ್ರೆ ಓಕೆ, ಪೌಡ್ರ್ ಇದ್ದರೆ ಪೌಡ್ರನ್ನು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಆಯಿಲನ್ನು ಹಾಕಿ ನಾನು ಏನು ಮಾಡ್ತೀನಿ, ಗರಂ ಮಸಾಲ ಐಟಮ್ಸನ್ನು ಹುರ್ಕೊತೀನಿ. ಇಲ್ಲಿ ಗರಂ ಮಸಾಲೆ ಅಂತ ಜಾಸ್ತಿ ಏನು ಯೂಸ್ ಮಾಡಲ್ಲ. ಲೈಟಾಗಿ ಒಂದೆರಡು ಚಕ್ಕೆ, ಆಮೇಲೆ ಲವಂಗ, ಏಲಕ್ಕಿ, ಕಾಳುಮೆಣಸು ಅಷ್ಟು ಹಾಕಿ ನಾನು ಮಾಡ್ತೀನಿ, ಫ್ರೈ ಮಾಡ್ಕೊತೀನಿ. ನೆಕ್ಸ್ಟ್ ಶುಂಠಿ ಮತ್ತು ಬೆಳ್ಳುಳ್ಳಿ, ಇಷ್ಟೇ ಗರಂ ಮಸಾಲೆ ಯೂಸ್ ಮಾಡೋದು. ಕೆಲವರು ಸುಮಾರಷ್ಟು ಹಾಕ್ತಾರೆ, ಬಟ್ ನಾನು ಇಷ್ಟೇ ಗರಂ ಮಸಾಲೆನ ಯೂಸ್ ಮಾಡಿ ಇದನ್ನು ಫ್ರೈ ಮಾಡ್ಕೋಬೇಕು ನೀಟಾಗಿ. ಗ್ಯಾಸನ್ನು ಸಿಮ್ಮಲ್ಲೇ ಇಟ್ಕೊಳ್ಳಿ. ಜಾಸ್ತಿ ಫ್ಲೇಮ್ ಜಾಸ್ತಿ ಆಯಿತು ಅಂತಂದರೆ ಅವು ಗರಂ ಮಸಾಲೆ ಸುಟ್ಟು ಹೋಗ್ಬಿಡ್ತವೆ. ಸೊ ಆವಾಗ ಸಾರಿಗೆ ಒಂಥರ ಸ್ಮೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸಿಮ್ಮಲ್ಲೇ ನೀಟಾಗಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಕೆಂಪಾಗೋ ತನಕ ಶುಂಠಿ ಬೆಳ್ಳುಳ್ಳಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಕೆಂಪಾಗ್ತಾ ಬಂತು. ಇವಾಗ ಇದಕ್ಕೇನು ಮಾಡ್ತೀನಿ, ಒಂದು ಸ್ವಲ್ಪ ಉದ್ದಕ್ಕೆ ಹೆಚ್ಕೊಂಡಿರುವಂತಹ ಈರುಳ್ಳಿನ ಹಾಕಬೇಕು. ಒಂದು ದೊಡ್ಡ ಈರುಳ್ಳಿ, ಒಂದು ದೊಡ್ಡ ಈರುಳ್ಳಿನ ಇದಕ್ಕೆ ಹಾಕ್ಕೊಂಡು ನಾವೇನು ಫ್ರೈ ಮಾಡಬೇಕಾಗತ್ತೆ. ನಾನು ಈ ಥರ ಈಸಿ ಅಡುಗೆಗಳನ್ನ ತೋರಿಸ್ತಾ ಇರ್ತೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಬೇಕು. ಈಗ ಈರುಳ್ಳಿನೂ ಕೂಡ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಅಂದರೆ ಜಲ್ದಿ ಫ್ರೈ ಆಗುತ್ತೆ. ದಪ್ಪ ಹೆಚ್ಕೊಂಡ್ರೆ ಈರುಳ್ಳಿ ಫ್ರೈ ಆಗೋಲ್ಲ. ಸೊ ಜಲ್ದಿ ಫ್ರೈ ಆಗಬೇಕಿತ್ತು ಅಂದರೆ ಉದ್ದ ಹೆಚ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಇದಕ್ಕೆ ಉಪ್ಪನ್ನು ಹಾಕಿ ನೀವೇನು ಮಾಡಿ ಫ್ರೈ ಮಾಡ್ಕೊಳ್ಳಿ. ಇದು ಫುಲ್ ಬ್ರೌನ್ ಬರಬೇಕು. ನಂದು ಹೆಂಗಂದರೆ ನಾನು ಈರುಳ್ಳಿ ಆಮೇಲೆ ಕಾಯಿಯನ್ನು ಫುಲ್ ಬ್ಲ್ಯಾಕ್ ಥರ ಆಗೋ ತನಕ ಹುರ್ಕೊತೀನಿ. ಅದು ಒಂಥರ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಈಗ ಇಲ್ಲಿ ಒಂದು ಕೊಬ್ಬರಿ ಬಟ್ಲು ಏನು ಹಾಕಿದ್ದೀನಿ, ಕಾಯಿ ತುರಿನ ಹಾಕಿದ್ದೀನಿ. ಅಂದರೆ ಒಂದು ಕಾಯಿ ಒಡೆದಾಗ ಅರ್ಧ ಇರುತ್ತಲ್ವ, ಆ ಅರ್ಧ ಕಾಯಿ ಹೋಳನ್ನು ತಗೊಂಡು ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊತೀನಿ. ಕೆಲವರು ಈರುಳ್ಳಿ ಗರಂ ಮಸಾಲೆ ಅಷ್ಟೇ ಫ್ರೈ ಮಾಡ್ತಾರೆ, ಕಾಯಿನ ಹಸಿದು ಹಾಕ್ತಾರೆ. ಬಟ್ ನೀವು ಕಾಯನ್ನು ಕೂಡ ಒಂದ್ಸಲ ಫ್ರೈ ಮಾಡಿ ಸಾರಿಗೆ ಯೂಸ್ ಮಾಡಿ, ಅದ್ರ ಟೇಸ್ಟು ಚೆನ್ನಾಗಿರುತ್ತೆ. ಒಂದೊಂದು ಥರ ಹಾಕಿದರೆ ಒಂದೊಂದು ಟೈಪ್ ಟೇಸ್ಟ್ ಬರುತ್ತೆ. ಆಮೇಲೆ ಕೆಲವರು ಕಾಯನ್ನು ಸುಟ್ಟು ಹಾಕ್ತಾರೆ, ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇಲ್ಲಿ ಧನಿಯಾ ಪುಡಿ 2 ಚಮಚದಷ್ಟು ಧನಿಯಾ ಪುಡಿ ತಗೊಂಡಿದ್ದೀನಿ. 1 ಚಮಚ ಅರಿಶಿನ ಪುಡಿ. ಇವನ್ನು ಕೂಡ ಸಿಮ್ಮಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಕೊತ್ತಂಬರಿ ಪುಡಿದೇನೈತಲ್ಲ, ಸ್ಮೆಲ್ಲು ಘಮ ಸ್ಮೆಲ್ ಬರುತ್ತೆ. ಅಲ್ಲಿ ತನಕ ನೀವು ಇದನ್ನು ಮಾಡ್ಕೋಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವುದೇ ಸಾರಿಗಾಗಲಿ ನಾವು ಮಸಾಲೆ ಏನು ಹುರಿತೀವಲ್ಲ ಅದ್ರ ಮೇಲೆ ಡಿಪೆಂಡು. ಎಷ್ಟು ನೀಟಾಗಿ ಹುರಿತೀವಿ, ಸಿಮ್ಮಲ್ಲಿಟ್ಟು ಹುರಿತೀವಲ್ಲ ಅಷ್ಟು ಅದು ಫ್ಲೇವರ್ ಕೊಡ್ತಾ ಹೋಗುತ್ತೆ. ಈಗ ಲಾಸ್ಟಿಗೆ ನಾನು 1 ಚಮಚ ಬಿಳಿ ಎಳ್ಳು ಮತ್ತು 1 ಚಮಚ ಗಸಗಸೆನ ಹಾಕಿದ್ದೀನಿ. ಯಾಕಂದ್ರೆ ಥಿಕ್ನೆಸ್ಸಿಗೆ ರಿಚ್ ಫ್ಲೇವರ್ ಕೊಡುತ್ತೆ, ಕ್ರೀಮಿ ಫ್ಲೇವರ್. ಸೊ ಇದನ್ನು ನೋಡಿ ಇಷ್ಟು ನೀಟಾಗಿ ಏನು ಮಾಡ್ಕೊಂಡು ಫ್ರೈ ಮಾಡ್ಕೊಂಡು, ನಾನು ಆವಾಗ ಯೂಸ್ ಮಾಡಿದ್ದು ಬ್ಯಾಡಗಿ ಮೆಣಸಿನಕಾಯಿ, ಅದು ಖಾರ ಇರಲ್ಲ. ಸೊ ಖಾರಕ್ಕೆ 1 ಚಮಚದಷ್ಟು ಈ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಖಾರ ಇದೆ. ಇದನ್ನು ಕೂಡ ಹಾಕಿ ನಾನು ಫ್ರೈನ ಮಾಡ್ಕೊಂಡು, ನೋಡಿ ಸ್ವಲ್ಪ ಬ್ರೌನ್ಗಿಂತ ಜಾಸ್ತಿ ಕಲರ್ ಬಂತಲ್ವ, ನಾನು ಇದೇ ಥರ ಮಸಾಲೆನ ಫ್ರೈ ಮಾಡೋದು. ಇಷ್ಟು ಆದಮೇಲೆ ಇದನ್ನೇನು ಮಾಡ್ಕೊತೀನಿ, ನಾನು ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಫೈನ್ ಪೇಸ್ಟ್ ಮಾಡ್ಕೊತೀನಿ. ಬಿಸಿ ಇದ್ದಾಗ ಒಂದು ಸ್ವಲ್ಪ ಆರಿಸ್ಕೊಳ್ಳಿ. ಕೆಲವರು ರುಬ್ಬಬೇಕಾದ್ರೆ ಉಪ್ಪು ಹಾಕ್ತಾರೆ, ಜಲ್ದಿ ಪೇಸ್ಟ್ ಆಗುತ್ತಂತ. ನೀವು ಹಂಗೆ ಮಾಡಿದ್ರು ಓಕೆ. ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಏನು ಒಣ ಮೆಣಸಿನಕಾಯಿ ಹಾಕಿದ್ನಲ್ವ, ಅದನ್ನು ಕೂಡ ಒಂದು ಸ್ವಲ್ಪ ನೀರು ಹಾಕಿ ಫೈನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಡಿ. ಈ ಜಾರಲ್ಲಿ ಜಲ್ದಿ ಫೈನ್ ಪೇಸ್ಟ್ ಆಗುತ್ತೆ. ಸೊ ಇದೇ ಜಾರನ್ನು ನಾನು ಏನಾದರೂ
ಪೇಸ್ಟ್ ಮಾಡಬೇಕಿತ್ತು ಅಂದರೆ ಯೂಸ್ ಮಾಡ್ತೀನಿ. ಈಗ ನೋಡಿರಿ ಕೋಳಿನ ತಂದಿದ್ದಾರೆ, ಹೆಚ್ಚು ಕಡಿಮೆ 1 kg ಇರಬಹುದು ಇದು. 1 kgಗೆ ನಾನು ಏನು ಮಾಡ್ತೀನಿ, ಒಂದು ಸ್ವಲ್ಪ ಲಿಂಬೆಹಣ್ಣು ಮತ್ತು ಉಪ್ಪು ಇವನ್ನ ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೊತೀನಿ. ನೀವು ಬರೀ ನೀರು ಹಾಕಿ ವಾಶ್ ಮಾಡಿದರೆ ಅದಷ್ಟು ನೀಚ್ ಸ್ಮೆಲ್ ಹೋಗಲ್ಲ. ಸೊ ಇದನ್ನು ಉಪ್ಪು ಮತ್ತು ಲಿಂಬೆಹಣ್ಣು ಹಾಕಿಬಿಟ್ಟ ಅಂದರೆ ನೀವು ಜಾಸ್ತಿ ವಾಶ್ ಮಾಡೋ ಅವಶ್ಯಕತೆಯೂ ಇಲ್ಲ. ಒಂದೇ ವಾಶಿಗೆ ಚಿಕನ್ನು ನೀಟಾಗಿ ಕ್ಲೀನಾಗಿ ಬಂದುಬಿಡುತ್ತೆ. ಇದು ಕೋಳಿದ ಮೊಟ್ಟೆ, ಇದ್ರದ್ದು ಕೂಡ ಸಪ್ರೇಟಾಗಿ ನಾವು ಫ್ರೈ ಮಾಡ್ಕೊತೀವಿ, ಆ ಸಾರಲ್ಲಿ ಮಿಕ್ಸ್ ಮಾಡಲ್ಲ. ಇದು ಒಂಥರ ಸೂಪರಾಗಿ ಟೇಸ್ಟ್ ಇರುತ್ತೆ. ಇಲ್ಲಿ ನೋಡಿ 3 ಮೊಟ್ಟೆ ಇದ್ದಾವೆ ಮತ್ತು ಲಿವರ್ ಎಲ್ಲ ಇದೆಯಲ್ಲ. ಇದನ್ನು ಇನ್ನೊಂದು ದಿನ ತೋರಿಸ್ತೀನಿ ಹೆಂಗೆ ಮಾಡೋದು ಅಂಥೇಳಿ. ಇದೊಂಥರ ಚೆನ್ನಾಗಿರುತ್ತೆ ನಾಟಿ ಕೋಳಿ ಐಟಮ್ಸ್ ಮಾಡಲಿಕ್ಕೆ. ಇವಾಗ ನೀಟಾಗಿ ಚಿಕನ್ನ ತೊಳ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಮಡಿಕೆನ ಇಟ್ಕೊಂಡಿದ್ದೀನಿ. ಇವತ್ತು ಮಡಿಕೆಲಿ ಮಾಡೋಣ ಅಂತಂದು, ಹೆಚ್ಚು ಕಡಿಮೆ ನಾನ್ ವೆಜ್ ಎಲ್ಲ ಮಡಿಕೆಲೇ ಮಾಡೋದು ನಾನು. ಇದಕ್ಕೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾವೇನು ಮಾಡಬೇಕು, ಇಲ್ಲಿ ನಾರ್ಮಲ್ ಆಯಿಲ್ ತಗೊಂಡ್ರು ನಡೀತೈತೆ. ನಾನು ಕ್ಯಾಸ್ಟ್ರಾಲ್ ಆಯಿಲ್ ತಗೊಂಡಿದ್ದೀನಿ, ಸಾಸಿವೆ ಎಣ್ಣೆ ತಗೊಂಡಿದ್ದೀನಿ. ಇದಕ್ಕೆ ಹಾಕಿ ಮಡಿಕೆನ ನಾವು ಅಷ್ಟು ಎಣ್ಣೆ ಆ ಮಡಿಕೆಗೆ ತಗೊಂಡು ಮಾಡಬೇಕು. ಕೆಲವು ಸಲ ಮಡಿಕೆ ಅಷ್ಟೇ ಭಾಗ ಎಣ್ಣೆ ಉಳಿತು ಅಂದರೆ ಸ್ವಲ್ಪ ಕ್ರ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಎಣ್ಣೆನ ಎಲ್ಲ ಕಡೆಯೂ ಅಪ್ಲೈ ಆಗುವಂಗೆ ಸ್ವಲ್ಪ ಇದನ್ನು ಈ ಥರ ತಿರುಗಿಸ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಬರೀ 1-2 ಬೆಳ್ಳುಳ್ಳಿ ಜಜ್ಜಿ ಹಾಕ್ತಾಯಿದ್ದೀನಿ. ಇದು ನಾನು ಮೆಥಡು. ಸೊ ನನಗೆ ಈ ಥರ ಬೆಳ್ಳುಳ್ಳಿ ಜಜ್ಜಿ ಆಮೇಲೆ ಚಿಕನ್ ಹಾಕಿದರೆ ಆ ಚಿಕನಿಗೆ ಏನೋ ಒಂಥರ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಸೊ ನಾನು ಮಾಡಿದ್ದೀನಿ, ಇಲ್ಲಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಚಿಕನನ್ನು ಹಾಕ್ತಾಯಿದ್ದೀನಿ. ನೋಡಿ, ಇದಕ್ಕೆ ವಿತ್ ಸ್ಕಿನ್ ಇರುತ್ತೆ. ಇದನ್ನು ಮಾಡಬೇಕಾದ್ರೆ ಸುಟ್ಟು ಕೊಡ್ತಾರೆ ಅವರು ಸ್ಕಿನ್ನೆಲ್ಲವ. ಆ ಸ್ಕಿನ್ ಇದ್ದಾಗ ಸ್ಕಿನ್ ತನ್ನ ಆಯಿಲನ್ನು ಬಿಟ್ಕೊಂಡ್ಬಿಡುತ್ತೆ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಸಾರಿಗೆ. ಈ ಥರ ನೀಟಾಗಿ ಆಯಿಲಲ್ಲಿ ಆ ಚಿಕನನ್ನು ಫ್ರೈ ಮಾಡಿ, ಇಲ್ಲಿ 1 ಚಮಚ ಉಪ್ಪು ಹಾಕಿದ್ದೀನಿ ನಾನು, ಸ್ಕಿಪ್ ಆಗಿದೆ ವಿಡಿಯೋ. ಹಾಕಿ ಒಂದು 10 ನಿಮಿಷ, ಒಂದು 5-10 ನಿಮಿಷ ಈ ಥರ ಮುಚ್ಚಿಡಿ. ಅದಷ್ಟು ನೀರು ಬಿಟ್ಕೊಳ್ಳುತ್ತೆ. ಅದ್ರದ್ದು ಓಪನ್ ಮಾಡಿದಾಗ ಗಮ್ಮಂತ ಸ್ಮೆಲ್ ಬರುತ್ತಲ್ಲ, ಅದು ಸೂಪ್ ಥರ ಹೀಗೆ ಕುಡಿಬೋದು, ಅಷ್ಟು ಚೆನ್ನಾಗಿ ಬರುತ್ತೆ ಇದು ಕೂಡ. ಇದಕ್ಕೆ ಏನು ಮಾಡ್ತೀನಿ ಈಗ, ನೆಕ್ಸ್ಟ್ ನಾವು ರುಬ್ಕೊಂಡಿರುವಂತಹ ಮಸಾಲೆ ನೋಡಿ, ಕೆಂಪಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಆ ಕಾಯಿ. ಇಷ್ಟು ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೆ. ಅದು ಕೆಂಪು ಮೆಣಸಿನ್ಕಾಯಿ ಪೇಸ್ಟು, ಆಮೇಲೆ ಆವಾಗ ಮಸಾಲೆ, ಕೊಬ್ಬರಿ ಎಣ್ಣೆ ಮಸಾಲೆ ರುಬ್ಕೊಂಡಿದ್ದೀವಲ್ಲ ಅದು, ಇದಿಷ್ಟನ್ನು ಹಾಕಿ ನೀಟಾಗಿ ನೀವೇನು ಮಾಡಿ ಕಲಿಸ್ಕೊಳ್ಳಿ. ಅಷ್ಟು ಮಸಾಲೆ ಎಲ್ಲ ಚಿಕನ್ ಎಲ್ಲ ಹಿಡ್ಕೋಬೇಕು, ಹಾಗೆ ನೀಟಾಗಿ ಕಲಿಸ್ಕೊಳ್ಳಿ. ಇಲ್ಲಿ ಯಾವುದೇ ಕಾರಣಕ್ಕೂ ಸದ್ಯ ನೀರು ಹಾಕಬೇಡಿ. ಆ ಮಸಾಲೆಯಲ್ಲೇ ಚಿಕನ್ ಫುಲ್ಲೇ ಬೇಯಬೇಕು. ಅದು ಮಸಾಲೆನ ಪೂರ್ತಿ ಚಿಕನ್ ಎಳ್ಕೋಬೇಕು, ಅಷ್ಟು ಆವಾಗ ಚಿಕನ್ ರುಚಿ ಬರುತ್ತೆ, ಸಪ್ಪೆ ಸಪ್ಪೆ ಅನಿಸಲ್ಲ. ಇದಿಷ್ಟು ಹಾಕಿ ಇನ್ನೊಂದು 5 ನಿಮಿಷ ಇದನ್ನು ಮುಚ್ಚಿಟ್ಟ ಮೇಲೆ ನೋಡಿರಿ, ಈ ಥರ ಏನಾಗುತ್ತೆ, ಸಾರು ಚೆನ್ನಾಗಿ ಮಸಾಲೆ ಎಲ್ಲ ಕುದಿಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಈಗ ನೆಕ್ಸ್ಟ್ ಏನು ಮಾಡಿ, ನೀವು ಇದಕ್ಕೆ ನೋಡಿ ತುಂಬ ದಪ್ಪ ಇದೆ ಅಲ್ವಾ, ಈಗ ಇನ್ನೂ ಇದು ನಾಟಿ ಕೋಳಿ ಆದಾಗ ಜಲ್ದಿ ಬೇಯಲ್ಲ. ಸೊ ಬೇಯಿಸ್ಬೇಕಾಗತ್ತೆ ಟೈಮ್. ಕುಕ್ಕರಲ್ಲಿ ಮಾಡಿದ್ರೆ ಓಕೆ ಜಲ್ದಿ ಆಗುತ್ತೆ, ಬಟ್ ಚೆನ್ನಾಗಿ ಟೇಸ್ಟ್ ಕೊಡಬೇಕಂದ್ರೆ ಅದು ನಿಧಾನಕ್ಕೆ ಬೇಯಲಿ. ಅದನ್ನು ನೀವೇನು ಮಾಡಬೇಡಿ, ಕುಕ್ಕರಲ್ಲಿ ಹಾಕೋ ಅವಶ್ಯಕತೆ ಇಲ್ಲ. ಈಗ ಇದಕ್ಕೆ ನಾನು ಮಾಡ್ತೀನಿ, ಒಂದು ಸ್ವಲ್ಪ ಬಿಸಿನೀರನ್ನು ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬಿಸಿನೀರು ಹಾಕಿ ಒಂದು 10-15 ನಿಮಿಷ ಚಿಕನ್ ಬೇಯೋ ತನಕ ನೀವು ಇದನ್ನು ಸಿಮ್ಮಲ್ಲಿಟ್ಟು ಅಥವಾ ಹೈ ಟು ಲೋ ಫ್ಲೇಮಲ್ಲಿಟ್ಟು ಇದನ್ನು ಬೇಯಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕುಕ್ಕರ್ ಯೂಸ್ ಮಾಡೋದಕ್ಕಿಂತ ಈ ಥರ ನಿಧಾನಕ್ಕೆ ಬೆಂದರೆ ಅದೆಲ್ಲ ಚೆನ್ನಾಗಿ ತನ್ನ ಫ್ಲೇವರನ್ನು ಬಿಟ್ಕೊತ ಹೋಗುತ್ತೆ. ಈ ಥರ ಮಾಡಿ ಮುದ್ದೆ ಮತ್ತು ನಾಟಿ ಕೋಳಿ ಸಾರು ಮುದ್ದೆ ಜೊತೆಗೆ ತಿಂದ್ಬಿಟ್ಟ ಅಂತಂದರೆ ಸೂಪರ್ ಕಾಂಬಿನೇಷನು. ಒಂದು ಸಲ ಇದನ್ನು ಟ್ರೈ ಮಾಡಿ, ಮತ್ತೆ ಮಾಡ್ತಾನೇ ಇರ್ತೀರಾ. ಈ ಮೆಥಡಲ್ಲೂ ಕೂಡ ನೀವೊಂದು ಸಲ ಈ ಚಿಕನ್ ಸಾರನ್ನು ಟ್ರೈ ಮಾಡ್ಕೊಂಡು ತಿನ್ನಿ. ನೋಡಿ ಎಷ್ಟು ಸೂಪರಾಗಿದೆ. ಲೆಗ್ ಪೀಸ್ ಅಂತೂ ಹಾಗೆ ಬಾಯಲ್ಲಿ ನೀರು ಬರ್ತದೆ. ಈ ಮಳೆಗಾಲದಲ್ಲಿ ಬಿಸಿ ಬಿಸಿ ಮುದ್ದೆ ನಾಟಿ ಕೋಳಿ ತಿನ್ನಿ. ಇನ್ನೊಂದು ಅಡುಗೆ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್.